ಸೋಮವಾರದಿಂದ ಸಂಸತ್ ಮುಂಗಾರು ಅಧಿವೇಶನ ಅನೇಕ ಕಾರಣಗಳಿಗಾಗಿ ಐತಿಹಾಸಿಕ ಮಹತ್ವ ಪಡೆದಿರತಕ್ಕಂಥ ಅಧಿವೇಶನ ಇದು. ಸಂವಿಧಾನ ತಿದ್ದುಪಡಿಯಂತಹ ಚಾರಿತ್ರಿಕ ಮಸೂದೆ ಅದು ಮಂಡನೆಯಾಗುವ ನಿರೀಕ್ಷೆ ಇದೆ. ಮೋದಿ ಸರ್ಕಾರದಿಂದ ಈ ಮುಂಗಾರು ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳು ಮಂಡನೆಯಾಗುವ ನಿರೀಕ್ಷೆ ಇದೆ. ಜುಲೈ 20ರಿಂದ ಆಗಸ್ಟ್ 13ರವರೆಗೆ ಸಂಸತ್ತಿನ ಮುಂಗಾರು ಅಧಿವೇಶನ ನಡೆಯಲಿದೆ. ಕ್ಷೇತ್ರ ಮರುವಿಂಗಡಣೆ, ಮಹಿಳಾ ಮೀಸಲಾತಿ, ಕಾನೂನಿನ ಅನುಷ್ಠಾನ, ಒಂದು ದೇಶ ಒಂದು ಚುನಾವಣೆ, ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಮಸೂದೆ, ಅಧಿವೇಶನದ ಸುಗಮ ಕಲಾಪಕ್ಕಾಗಿ ನಾಳೆ ಮಹತ್ವದ ಸರ್ವಪಕ್ಷ ಸಭೆ. ಇದಿಷ್ಟು ಪ್ರೊಸೀಡಿಂಗ್ಸ್ ನಡೆಯುತ್ತೆ. ಇದಿಷ್ಟು ಮಸೂದೆಗಳು ಮಂಡನೆಯಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟಕ್ಕೆ ಈಗ ಸಂಖ್ಯಾಬಲದ್ದು ತಲೆನೋವು. ಕಳೆದ 4 ತಿಂಗಳಲ್ಲಿ ಎನ್ಡಿಎ ತನ್ನ ಸಂಖ್ಯಾಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಿದೆ. ಹಾಗಾಗಿ ಮಸೂದೆಗಳು ಪಾಸ್ ಆಗೋದು ಇನ್ನಷ್ಟು ಸುಲಭ ಆಗಬಹುದು. ಟಿಎಂಸಿ ಒಂದಷ್ಟು ಸಂಸದರು ಎನ್ಡಿಎಗೆ ಬಂದಿದ್ದಾರೆ. ಎನ್ಡಿಎಗೆ ಎನ್ಸಿಪಿ ಶರದ್ ಬಣ ಏನು ಮಾಡುತ್ತೆ ಅನ್ನೋ ಒಂದು ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಆದರೆ ಎನ್ಡಿಎಗೆ ಮೊದಲಿಗಿಂತ ಹೆಚ್ಚಿನ ಸಂಖ್ಯಾಬಲ ಇದೆ. ಈಗ ಏನೇನಾಗಬಹುದು ಅಂತ ವಿಕಸಿತ ಭಾರತ ಶಿಕ್ಷಣ ಸಂಸ್ಥೆಗಳು ಆ ಕುರಿತಾದ ಮಸೂದೆ, ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ವಿಧೇಯಕ, ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ವಿಧೇಯಕ, ಸಂವಿಧಾನ ತಿದ್ದುಪಡಿ ವಿಧೇಯಕ, ಹೀಗೆ ಸಾಕಷ್ಟು ಪ್ರಮುಖ ವಿಧೇಯಕಗಳು ಬರಲಿವೆ. ಲೋಕಸಭೆಯ ಸ್ಥಾನಗಳು ಈಗ 850ಕ್ಕೆ ಏರಿಕೆ ಮಾಡುವಂತಹ ಒಂದು ಪ್ರಮುಖ ಪ್ರಸ್ತಾಪ ಕೂಡ ಇದೆ. ಅಂದ್ರೆ ಅದು ಮತ್ತೆ ಡಿಲಿಮಿಟೇಷನ್ಗೆ ಕನೆಕ್ಟ್ ಆಗತ್ತಾ ಏನು ಅನ್ನುವಂಥದ್ದು. ಅಂದ್ರೆ ಅದೇ ಹೆಚ್ಚಿನ ಸ್ಥಾನಗಳು ಮಾಡೋದ್ರ ಮೂಲಕ ಹೆಚ್ಚು ಕ್ಷೇತ್ರಗಳು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪಂದ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ, ಈಗ ಈ ಸೆಷನ್ ಇದೆಯಲ್ಲ, ಒಂದು ಬಹಳ ದೊಡ್ಡ ಚಾರಿತ್ರಿಕ ಅಧಿವೇಶನ ಆಗತ್ತಾ ಅನ್ನುವಂಥದ್ದು ಈಗಾಗಲೇ ನಾವು ನೋಡ್ತಾ ಇದ್ದಾಗೆ ಅತ್ಯಂತ ಪ್ರಮುಖ, ಅಂದ್ರೆ ಭಾರತದ ರಾಜಕೀಯ ಇತಿಹಾಸದಲ್ಲೇ ಮೈಲಿಗಲ್ಲು ಎನ್ನಬಹುದಾದಂತಹ ಹಲವು ಪ್ರಮುಖ ಮಸೂದೆಗಳು ಮಂಡನೆ ಆಗ್ತಾ ಇದ್ದಾವೆ ಅಂತ. ಈಗ ಬಲಾಬಲ ಯಾವ ರೀತಿನಲ್ಲಿ ಇದೆ? ಈ ಮಸೂದೆಗಳೆಲ್ಲ ಸುಲಭವಾಗಿ ಪಾಸ್ ಆಗ್ತಾವ? ಏನಿದೆ ಪರಿಸ್ಥಿತಿ? ನೀವು ಹೇಳಿದಾಗೆ ಈ ಅಧಿವೇಶನ ಯಾವ್ಯಾವ ವಿಧೇಯಕಗಳು ಬರ್ತಾ ಇದೆ ಅನ್ನುವ ಹಿನ್ನೆಲೆಯಲ್ಲಿ ನೋಡಿದಾಗ ಖಂಡಿತವಾಗಿಯೂ ಆ ವಿಧೇಯಕಗಳೆಲ್ಲ ಚರ್ಚೆಗೆ ಬಂದು ಅದರಲ್ಲೂ ಕೂಡ ಏನಾದ್ರೂ ಅಂಗೀಕಾರ ಆಗಿದೆ ಆದ್ರೆ ಒಂದು ಇತಿಹಾಸವೇ ಸೃಷ್ಟಿಯಾದ ಹಾಗೆ. ಆದ್ರೆ ನೀವು ಹೇಳಿದ ಹಾಗೆ ಬಲಾಬಲದ ವಿಷಯಕ್ಕೆ ಬರೋದಾದ್ರೆ ಶ್ರೀಲಕ್ಷ್ಮಿ, ಅದೇ ಈಗ ಡಿಬೇಟಬಲ್. ಯಾಕಂದ್ರೆ ಎನ್ಡಿಎ ಬಳಿ ನೀವು ಮೇಲ್ನೋಟಕ್ಕೆ ನೋಡೋದಾದ್ರೆ ಸುಮಾರು 300+ ಸ್ಥಾನಗಳಿದೆ. ಆದ್ರೆ ಬಹಳಷ್ಟು ಈಗ ನೋಡಿ, ಬಹಳ ಮುಖ್ಯವಾಗಿ ಸಂವಿಧಾನಾತ್ಮಕವಾದಂತಹ, ಅಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತರುವಂತಹ ವಿಧೇಯಕಗಳು. ಈಗ ಡಿಲಿಮಿಟೇಷನ್ ಬಿಲ್ ಅಂದ್ರೆ ಅದು ಸಂವಿಧಾನಕ್ಕೆ ತಿದ್ದುಪಡಿ ತರುವಂತಹ ವಿಧೇಯಕ. ಹೀಗಾಗಿ 360 ಸದಸ್ಯ ಬಲ ಬೇಕಾಗುತ್ತೆ. ಅಂದ್ರೆ 543 ಪೈಕಿ 2/3 ಅಂದ್ರೆ 360ಕ್ಕೂ ಹೆಚ್ಚು ಸದಸ್ಯ ಬಲ ಲೋಕಸಭೆಯಲ್ಲಿ ಬೇಕಾಗುತ್ತೆ. ಬಹುಶಃ ಅದನ್ನ ಈಗಾಗಲೇ ಕ್ರೋಢೀಕರಿಸುವಂತ ಪ್ರಯತ್ನ ಜಾರಿಯಲ್ಲಿದೆ. ಇವತ್ತು ಕೂಡ ನೋಡ್ತಾ ಇದ್ದೀರಿ ನೀವು, ಡಿಎಂಕೆ ಕೂಡ ನಾವು ನೆಗೋಷಿಯೇಷನ್ಗೆ ರೆಡಿ ಇದ್ದೀವಿ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ತಮಿಳುನಾಡು ರಾಜ್ಯದ ಇಂಟ್ರೆಸ್ಟ್ಗೆ, ಅಲ್ಲಿನ ಹಿತಾಸಕ್ತಿಗೆ ಯಾವುದೇ ಧಕ್ಕೆ ಬರೋದಿಲ್ಲ, ಅದನ್ನ ನೀವು ಕಾಪಾಡ್ತೀರಿ ಅನ್ನೋದಾದ್ರೆ ನಾವು ನಿಮ್ ಜೊತೆ ಮಾತುಕತೆಗೆ ರೆಡಿ ಇದ್ದೀವಿ ಅನ್ನುವಂತ ಹೇಳಿಕೆಯನ್ನ ಸ್ವತಃ ಡಿಎಂಕೆ ಕೊಡುತ್ತೆ. ಎನ್ಸಿಪಿಯ ಸುಪ್ರಿಯಾ ಸುಲೆ ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ನಾವು ಕೆಲವು ವಿಚಾರಗಳನ್ನ ಚರ್ಚೆ ಮಾಡೋದಿದೆ, ಅದನ್ನೆಲ್ಲವನ್ನು ಕೂಡ ಒಪ್ಕೊಂಡಿದ್ದೆ, ಆದ್ರೆ ನಾವು ಬೆಂಬಲಿಸ್ತೀವಿ ಅನ್ನುವಂತ ಮಾತುಗಳನ್ನ ಈ ಪಕ್ಷಗಳು ಹೇಳ್ತಿರೋದು ನೋಡಿದ್ರೆ ಖಂಡಿತವಾಗಿಯೂ ಈ ಬಾರಿ ಎನ್ಡಿಎ ತನಗೆ ಬೇಕಾದಷ್ಟು ಸಂಖ್ಯಾಬಲವನ್ನ ಕ್ರೋಢೀಕರಿಸುವಂತ ನಿಟ್ಟಿನಲ್ಲಿ ಒಂದು ದಾಪುಗಾಲನ್ನ ಇಟ್ಟಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಒಂದ್ ವೇಳೆ ಡಿಎಂಕೆ ಏನಾದ್ರೂ ಈಗ ಹೇಳಿರುವ ರೀತಿಯಲ್ಲಿ ಇಲ್ಲಿವರೆಗೂ ಏನ್ ಚರ್ಚೆ ಇತ್ತು, ಡಿಎಂಕೆ ಅವರು ಆಬ್ಸೆಂಟ್ ಆಗ್ಬಿಡ್ತಾರೆ, ಅವ್ರು ಆಬ್ಸೆಂಟ್ ಆಗ್ತಿದ್ದ ಹಾಗೆ ಆಟೋಮೆಟಿಕ್ಲಿ ನಂಬರ್ಸ್ ಬರುತ್ತೆ ಅಂತ. ಆದ್ರೆ ಈಗ ಅವರು ಡೈರೆಕ್ಟ್ ಆಗಿ ಬರುವ ಮಾತನ್ನು ಕೂಡ ಅವ್ರು ಆಡ್ತಾ ಇದ್ದಾರೆ. ಅಂದ್ರೆ ಬಹುಶಃ ಇದು ಅತ್ಯಂತ ಮಹತ್ವಪೂರ್ಣ ಮತ್ತು ಅತ್ಯಂತ ಪ್ರಮುಖ. ನೋಡಿ, ತಮಿಳುನಾಡಿನ ರಾಜಕಾರಣವನ್ನು ನೋಡೋದಾದ್ರೆ ಅಲ್ಲಿ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿರೋದ್ರಿಂದ ಡಿಎಂಕೆ ಸಹಜವಾಗಿ ಅಲ್ಲಿನ ರಾಜಕಾರಣ, ಅವರಿಗೆ ತಮಿಳುನಾಡಿನ ರಾಜಕಾರಣವೇ ಮುಖ್ಯ ರಾಷ್ಟ್ರ ರಾಜಕಾರಣಕ್ಕಿಂತ. ಆ ಕಾರಣಕ್ಕಾಗಿ ಎನ್ಡಿಎ ಜೊತೆ ಅವರು ಮಾತುಕತೆಗೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ವಿಧೇಯಕಗಳು, ಅದು ಡಿಲಿಮಿಟೇಷನ್ ಬಿಲ್ ಆಗಿರ್ಬೋದು, ಅಥವಾ ಜಡ್ಜಸ್ ಬಿಲ್ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ಆಗುವುದನ್ನ ತಡೆಯುವಂತಹ ವಿಧೇಯಕ ಆಗಿರ್ಬೋದು, ಹೀಗೆ ಸುಮಾರು 7 ವಿಧೇಯಕಗಳು, ಬಹಳ ಪ್ರಮುಖವಾದ ವಿಧೇಯಕಗಳೇ ಬರ್ತಾ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಈ ಸಂಖ್ಯಾಬಲ ಖಂಡಿತವಾಗಿಯೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಂದ್ರ ಒಪ್ಪಂದ ಡೀಟೇಲ್ಸ್ಗಾಗಿ.